ಬೆಳಗಿನ ಕಿರಣಗಳು ಒಣಗಿದ ನೆಲದ ಮೇಲೆ ಹರಡುತ್ತಿದ್ದವು. ಗಾಳಿ ಹೊತ್ತೊಯ್ದ ಧೂಳಿನ ಮಧ್ಯೆ ಒಂದು ಸಣ್ಣ ಹಳ್ಳಿಯ ಅಂಗಳದಲ್ಲಿದ್ದ ಎರಡು ಹುಡುಗಿಯರು ಹೊಸ ದಿನದ ಬದುಕನ್ನು ಆರಂಭಿಸುತ್ತಿದ್ದರು. ಪ್ರಿಯಾ, ಎಲ್ಲಿ ಹೋಗಿದೆ ನೀನು? ಮನೆಯಲ್ಲಿ ತುಂಬಾ ಕೆಲ್ಸ ಇದೆ. ಕ್ಷಮಿಸು ಅಕ್ಕ, ಮಾರ್ಗದಲ್ಲಿ ಲಕ್ಷ್ಮಿ ಅತ್ತೆ ಅವರ ಎತ್ತು ಬಾವಿಗೆ ಬಿದ್ದಿತ್ತು. ಅದನ್ನು ಎಳೆಯಲು ಸಹಾಯ ಮಾಡುತ್ತಿದ್ದೆ. ನೀನು ಯಾವಾಗ್ಲೂ ಇತರರ ಸಹಾಯಕ್ಕೆ ಓಡುತ್ತೀಯಾ ಪ್ರಿಯಾ? ಅಮ್ಮ ಹೇಳುತ್ತಿದ್ಲು, ಇತರರ ಕಷ್ಟಕ್ಕೆ ಕೈ ಕೊಡೋದು ದೇವರ ಸೇವೆ ಅಕ್ಕ. ಅಮ್ಮ ಹೋದ್ರು, ಅವಳ ಧೈರ್ಯ ನಮ್ಮೊಳಗೇ ಇದೆ. ಬಾ, ಊಟ ಮಾಡು. ಜೋಳದ ರೊಟ್ಟಿ ಮತ್ತು ಎಣ್ಣೆ ಚಟ್ನಿ ಮಾಡಿದ್ದೇನೆ. ಅಕ್ಕ ಚೈತ್ರ ಮತ್ತು ತಂಗಿ ಪ್ರಿಯಾ ಇಬ್ರು ಖುಷಿಯಿಂದ ಊಟ ಮಾಡಿದ್ರು. ಬಿಸಿಲು ನಿಧಾನಾಗಿ ಮನೆ ಒಳಗೆ ಬೀಳುತ್ತಿತ್ತು. ಬಡತನ ಇದ್ರೂ ಸಂತೋಷಕ್ಕೆ ಏನೂ ಕೊರತೆ ಇದಿಲ್ಲ. ರಾತ್ರಿ ಪ್ರಿಯಾ ಅಮ್ಮನನ್ನು ನೆನೆಸ್ಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಏನಾಯ್ತು ಪ್ರಿಯಾ? ಯಾಕ ಅಳುತ್ತಿದೀಯಾ? ಅಮ್ಮನ ಸೀರೆ ನೋಡು ಅಕ್ಕ, ಅದನ್ನು ತೊಟ್ಟು ಹೊಲದಲ್ಲಿ ನನ್ನ ಕೈ ಹಿಡಿದು ನಾಟಿ ಕಲಿಸಿದ್ದಳು. ಆ ನಗು ಇನ್ನೂ ಮನದಲ್ಲಿ ಹಾಗೇ ಇದೆ. ಇದನ್ನು ಕೇಳಿದ ಚೈತ್ರ ಕಣ್ಣಲ್ಲಿ ನೀರು ಬಂತು. ಆದ್ರೆ ಅದನ್ನ ತಂಗಿ ಮುಂದೆ ತೋರಿಸದೆ ಅವಳಿಗೆ ಧೈರ್ಯ ತುಂಬಿದಳು. ಅವಳು ಬಲಿಷ್ಠಳು, ನಾವು ಆಗ್ಬೇಕು. ಅವಳ ನೆನಪೇ ನಮ್ಮ ಬಲ. ಇದನ್ ಕೇಳಿ ಪ್ರಿಯಾಗೂ ಸಮಾಧಾನ ಆಯ್ತು. ಇಬ್ರು ಮಲ್ಕೊಂಡ್ರು. ಬೆಳಗ್ಗೆ ಅವರ ಮಾವ ರಾಘವಯ್ಯ ಹಾಗೂ ಅತ್ತೆ ಜಾನಕಿಮ್ಮ ಮತ್ತು ಅವರ ಮಗ ಅರ್ಜುನ ಮನೆಗೆ ಬಂದರು. ಏನಮ್ಮ ಚೈತ್ರ, ಆರಾಮ ಇದ್ಯಾ? ಮಾವ, ಅತ್ತೆ, ಅಣ್ಣ, ಬನ್ನಿ ಮನೆ ಒಳಗೆ. ಪರವಾಗಿಲ್ಲ ಚೈತ್ರ, ಎಷ್ಟು ದಿನ ಅಂತ ಇಲ್ಲೇ ಚಿಕ್ಕ ಮನೆಯಲ್ಲಿ ಇರ್ತೀರಾ? ಬನ್ನಿ ನಮ್ಮ ಮನೆಗೆ. ಇಲ್ಲ ಅತ್ತೆ, ಈ ಚಿಕ್ಕ ಮನೆ ಮತ್ತು ಅವರು ಬಿಟ್ಟು ಹೋಗಿರೋ ಹೊಲ ನಮ್ಮ ತಂದೆ ತಾಯಿಯ ನೆನಪು. ಇವನ್ನ ಬಿಟ್ಟು ನಾವು ಬರೋಕ ಆಗಲ್ಲ. ನಿಮ್ಮ ಆ ಹಳೆಯ ಮರದ ಬಳಿ ಇರುವ ಹೊಲ ಇನ್ನೂ ನಿಮ್ಮದೆಯಾ? ಹೌದತ್ತೆ, ನಮ್ದೇ. ಯಾಕೀಗ ಕೇಳುತ್ತಿದ್ದೀರಿ? ನಿಮ್ಮ ತಂದೆಯ ಹಳೆಯ ದಾಖಲೆಯಲ್ಲಿ ಆ ಭಾಗ ಹಂಚ್ಕೊಂಡಿತ್ತು ಅಂತ ಇದೆ, ಅದ್ಕೆ ಕೇಳಿದೆ. ಇದನ್ನು ಕೇಳಿದ ಚೈತ್ರಗೆ ಕೋಪ ಬಂತು. ಅದು ನಮ್ಮ ತಂದೆ ತಾಯಿಯ ಕೊನೆಯ ಕೊಡುಗೆ. ನಾವು ಅದನ್ನು ಕಾಪಾಡುತ್ತೇವೆ. ಸರಿ, ಕೇಳಿದ್ದಷ್ಟೇ. ಈಗ ಹೇಳಿ ಅವರು ಹೊರಟ್ರು. ಇದನ್ನು ಎಲ್ಲ ಕೇಳಿಸಿಕೊಂಡ ಪ್ರಿಯಾ ಬಹಳ ಬೇಜಾರ್ನಲ್ಲಿ ನಿಂತಿದ್ಲು. ಇದನ್ನ ನೋಡಿದ ಚೈತ್ರ, ಚಿಂತಿಸ್ಬೇಡ ಪ್ರಿಯಾ, ಇವರ್ ಕಣ್ಣು ನಮ್ ಹೊಲದ ಮೇಲೆ ಬಿದ್ದಿದೆ. ಆದ್ರೆ ನಾಳೆ ನಾವು ಪಂಚಾಯಿತಿಯಲ್ಲಿ ಹೋಗಿ ಸತ್ಯ ಏನು ಎಂದು ತಿಳಿದುಕೊಳ್ಳೋಣ. ಈಗ ಹೇಳಿ ಚೈತ್ರ ಪ್ರಿಯಾಳನನ್ನು ಸಮಾಧಾನ ಮಾಡಿದಳು. ಮುಂದಿನ ದಿನ ಬೆಳಿಗ್ಗೆ ಚಿತ್ರ ಮತ್ತು ಪ್ರಿಯಾ ಹೊಲ ನೋಡಲು ಹೋದರು. ಬಾಯಾರಿದ ಮಣ್ಣಿನ ಮಧ್ಯೆ ಒಂದು ಕಬ್ಬಿಣದ ಕಂಬ ಹೂತಿತ್ತು. ಅದರ ಮೇಲೆ ಬರೆದಿತ್ತು, ಗವರ್ಮೆಂಟ್ ರಿಸರ್ವ್ಡ್ ಅಗ್ರಿಕಲ್ಚರ್ ಲ್ಯಾಂಡ್, ಡೂ ನಾಟ್ ಎಂಟರ್. ಅಕ್ಕ, ಇದು ನೆನ್ನೆ ಇರ್ಲಿಲ್ಲ. ಇದನ್ನು ನೋಡಿ ಚೈತ್ರಗೆ ತುಂಬಾ ಕೋಪ ಬಂತು. ಇದು ಯಾರೋ ಹಾಕಿದ ನಕಲಿ ಮುದ್ರೆ ಅಂತೆ ಕಾಣುತ್ತದೆ. ಹೌದಕ್ಕ, ಯಾರ್ ಹಾಕಿರ್ತಾರೆ? ಇದು ಖಂಡಿತವಾಗ್ಲೂ ಮಾವ ಅತ್ತೆ ಅವರ ಕೆಲಸನೇ. ಬಾ, ನಾವು ಪಂಚಾಯಿತಿಗೆ ಹೋಗೋಣ. ಹೀಗೆಂದುಕೊಂಡು ಅವರು ಹಳ್ಳಿಯ ಪಂಚಾಯತ್ ಕಡೆಗೆ ಹೋದ್ರು. ಹಳ್ಳಿಯ ಬನಸಾಲೆಯ ಅಡಿಯಲ್ಲಿ ಜನರು ಸೇರಿದ್ದರು. ಪಂಚಾಯಿತಿ ಸದಸ್ಯ ಕುಮಾರ್ ಮಧ್ಯದಲ್ಲಿ ಕುಳಿತಿದ್ದ. ಸರ್, ನಮ್ ಹೊಲದಲ್ಲಿ ಕಂಬ ಹಾಕಿದ್ದಾರೆ. ರಾಘವಯ್ಯ ಮಾವ ಹೊಲ ತನ್ನದಂತೆ ಹೇಳುತ್ತಿದ್ದಾರೆ. ಆಗ ಅಲ್ಲಿಗೆ ರಾಘವಯ್ಯ, ಜಾನಕಮ್ಮ ಮತ್ತು ಅರ್ಜುನ್ ಬಂದ್ರು. ಸರ್, ನಾವು ಕೇವಲ ಸಹಾಯ ಮಾಡಬೇಕೆಂದಿದ್ದೆವು. ಇವರಿಗೆ ಸರಿಯಾದ ದಾಖಲೆಗಳೇ ಇಲ್ಲ. ನಾವು ಹಳೆಯ ಹಕ್ಕುದಾರರು, ನೋಡಿ ಇಲ್ಲಿ. ಆಗ ಅಲ್ಲಿಗೆ ರೆಕಾರ್ಡ್ ಅಧಿಕಾರಿ ರಾಮಯ್ಯ ಬಂದನು. ದಾಖಲೆ ಪ್ರಕಾರ ಈ ನೆಲ ಅವರ ತಂದೆ ರಾಘವಯ್ಯರವರಿಗೆ ಹಂಚಿಕೊಂಡಿದ್ರು. ಆದರೆ ಹಲವು ವರ್ಷಗಳಿಂದ ಇವರೇ ಚಳಿ ನಾಟಿ ಎಲ್ಲ ಮಾಡುತ್ತಿದ್ದಾರೆ. ಸರ್, ಇವ್ರಿಗ್ ದಾಖಲೆ ತೋರಿಸೋಕ್ ಹೇಳಿ. ಇದನ್ನು ಕೇಳಿದ ರಾಘವಯ್ಯನ ಕುಟುಂಬ ಭಯಗೊಂಡರು. ಕೂಡಲೇ ಅಲ್ಲಿಂದ ಹೊರಟು ಹೋದರು. ಹೊಯ್ ಅಣ್ಣ, ನೀನ್ ಹೋಗು ಅವರಿಂದನೆ. ನಿನ್ನ ಅವರು ಚೇಲ ಅಲ್ಲ, ತುಂಬಾ ಹಣ ಕೊಟ್ಟು ಕರ್ಕೊಂಡ್ ಬಂದಿದ ಅನ್ಸುತ್ತೆ ನಿನ್ನ. ಆಗ ಅವನು ಅವರಿಂದನೇ ಹೋದ. ರಾಘವಯ್ಯನ ಕುಟುಂಬದ ಬಣ್ಣ ಪಂಚಾಯಿತಿ ಮುಂದೆನೆ ಬಯಲಾಯ್ತು. ಚೈತ್ರ ಹಾಗೂ ಪ್ರಿಯಾ ಪಂಚಾಯಿತಿ ಸದಸ್ಯರಿಗೆ ಧನ್ಯವಾದ ತಿಳಿಸಿ ಮನೆಗೆ ಹೋದ್ರು. ರಾತ್ರಿ ಆಯ್ತು, ಆದ್ರೆ ಚೈತ್ರ ಮತ್ತು ಪ್ರಿಯಾಗೆ ನಿದ್ದೆ ಬರ್ತಿರ್ಲಿಲ್ಲ. ಅತ್ತೆ ಮಾವ ಮತ್ತೆ ಏನಾದ್ರೂ ಸಂಚು ಮಾಡುತ್ತಾರೆ ಅಂತ ಚಿಂತೆಯಲ್ಲಿ ಇದ್ರು. ಅಕ್ಕ, ನಮ್ಮ ಹೊಲವನ್ನ ಅವರು ಕಿತ್ಕೊಳ್ತಾರಾ? ಇಲ್ಲ ಪ್ರಿಯಾ, ನಾವ್ ಒಟ್ಟಿಗೆ ಇರೋವರೆಗೂ ಅವ್ರು ನಮ್ಮನ್ ಏನ್ ಮಾಡೋಕ ಆಗಲ್ಲ.
ಚಿಂತೆ ಮಾಡ್ಬೇಡ, ನಾನು ಇದ್ದೀನಿ ಅಲ್ವಾ. ಜನ ಯಾಕೆ ಹೀಗೆ ಅಕ್ಕ? ಅತ್ತೆ ಮಾವ ಅವರಿಗೆ ತುಂಬಾ ಆಸ್ತಿ ಇದೆ, ಆದ್ರೂ ನಮ್ ಹೊಲದಿಂದ ಬಿದ್ದಿದ್ದಾರೆ. ಜನನೇ ಹಾಗೆ ಪ್ರಿಯಾ, ಅವರ ಹತ್ರ ಎಷ್ಟೇ ಇದ್ರು ಇನ್ನೂ ಬೇಕು ಅನ್ಸುತ್ತೆ ಅವರಿಗೆ. ಆಗ ಸಂಬಂಧನೇ ಮರೆತು ಬಿಡ್ತಾರೆ. ಆದರೆ ನಾವ್ ಯಾರಿಗೂ ಕೆಟ್ಟಗ್ ಮಾಡಿಲ್ಲ ಅಲ್ವಾ ಅಕ್ಕ? ನಾವ್ ಯಾರಿಗೂ ತೊಂದ್ರೆ ಕೊಡದೆ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಜೀವನ ಮಾಡ್ತಾ ಇದೀವಿ. ಆದ್ರೆ ನಮ್ಗ್ಯಾಕ್ ಹೀಗಾಗುತ್ತಾ ಇದೆ? ಚಿಂತೆ ಮಾಡಬೇಡ ಪ್ರಿಯಾ, ಎಲ್ಲ ಒಳ್ಳೇದು ಆಗುತ್ತೆ. ಅಮ್ಮ ಹೇಳುತ್ತಿದ್ಲು, ದೇವ್ರು ಎಲ್ಲ ನೋಡ್ತಾ ಇರ್ತಾನೆ, ಸಮಯ ಬಂದಾಗ ಅವನು ನಮ್ಮನ್ನು ಕಾಪಾಡ್ತಾನೆ ಅಂತ ಮರ್ತು ಬಿಟ್ಟೆಯ. ಈಗ ಹೇಳಿ ಚೈತ್ರ ಪ್ರಿಯಾಳನನ್ನು ಸಮಾಧಾನ ಮಾಡಿದಳು. ಆಗ ಇಬ್ಬರು ಮಲ್ಕೊಂಡ್ರು. ಆ ರಾತ್ರಿ ಹಳ್ಳಿಯ ಕತ್ತಲಿನಲ್ಲಿ ಏಕಾಏಕಿ ಹೊಗೆಯೂ ಎದ್ದಿತ್ತು. ರಾಘವಯ್ಯ ಅವರ ಗೋದಾಮು ಬೆಂಕಿಗಾಹುತಿಯಾಯಿತು. ಬೇಳೆ, ಬೀಜ, ಧಾನ್ಯ ಎಲ್ಲ ಸುಟ್ಟು ಹೋಯಿತು. ಸುದ್ದಿ ಎಲ್ಲರಿಗೂ ತಿಳಿದು ಬೆಳ್ಳಗೆ ಇದನ್ನು ಕೇಳಿದ ಗ್ರಾಮಸ್ಥರು, ವಿಷಯ ತಿಳಿತ ಶಿವ, ರಾಘವಯ್ಯನ ಗೋದಾಮುಗೆ ಬೆಂಕಿ ಬಿದ್ದಿದೆ. ಬೇಳೆ, ಬೀಜ, ಧಾನ್ಯ ಎಲ್ಲ ಸುಟ್ಟು ಹೋಯಿತು. ತಿಳಿತು. ಇದು ಖಂಡಿತವಾಗಲು ದೇವರ ಶಾಪನೆ. ಪಾಪ ಹೆಣ್ಣು ಮಕ್ಕಳಿಗೆ ಎಷ್ಟು ತೊಂದರೆ ನೀಡಿದ ಅದಕ್ಕೆ ಆ ದೇವರು ಶಾಪ ಕೊಟ್ಟಿದ್ದಾನೆ. ಹೀಗೆ ಎಲ್ಲರೂ ಇದು ದೇವರ ಶಾಪನೆ ಎಂದು ಮಾತಾಡ್ತಿದ್ರು. ಜನಕಮ್ಮ, ಎಲ್ಲ ಹೋಯ್ತು. ನಮ್ಮ ಗೋದಾಮು, ಬೆಳೆ ಎಲ್ಲವೂ ಬೂದಿಯಾಗಿದೆ. ಈಗ ಸಾಲ ಹೇಗೆ ಕಟ್ಟಬೇಕು? ನಮ್ಮಲ್ಲಿ ಈಗ ಈ ಮನೆ, ಹೊಲ ಬಿಟ್ಟರೆ ಏನೂ ಇಲ್ಲ. ನಿಜವಾಗಲು ಆ ದೇವರು ನಮಗೆ ಶಿಕ್ಷೆ ಕೊಟ್ಟಿದ್ದಾನೆ. ಆಗ ಸಾಲ ಕೊಟ್ಟಿರುವ ಅಮರೇಶ ಮನೆಗೆ ಬಂದನು. ತುಂಬ ದಿನ ಆಯ್ತು ಸಾಲ ತಗೊಂಡು, ನೀನ್ ಸಾಲದ ಹಣ ಕೊಡು ರಾಘವಯ್ಯ. ನಮ್ಮ ಬಳಿ ಏನಿಲ್ಲ ಅಮರೇಶ್ ಅವರೇ, ನಾವು ಎಲ್ಲ ಕಳೆದುಕೊಂಡಿದೀವಿ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ. ಈಗಾಗ್ಲೇ ತುಂಬಾ ಸಮಯ ಕೊಟ್ಟಿದ್ದೇನೆ, ಇನ್ನೂ ಆಗಲ್ಲ. ನಿನ್ನ ಸಾಲದ ಹಣ ಕೊಡು, ಇಲ್ಲದಿದ್ರೆ ಆ ನಿನ್ನ ಹೊಲ ನನ್ನ ಹೆಸರಿಗೆ ಬರೆದು ಕೊಡು. ಸರಿ ಸರ್, ಆ ನೆಲ ನಿನ್ನದು ಎಂದು ಬರೆದು ಕೊಡುತ್ತೇನೆ. ಸರಿ ಎಂದು ಅಮರೇಶ್ ಅಲ್ಲಿಂದ ಹೋದನು. ಅಯ್ಯೋ, ಈಗ ಹೊಲನಿಲ್ಲ, ಇವಾಗ ನಾವು ಹೇಗ್ ಬದುಕೋದು? ನಿಜ, ದೇವರ್ ನಮ್ಮ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ನಾಳೆ ಹೋಗಿ ಚಿತ್ರಾ ಮತ್ತು ಪ್ರಿಯಾರಿಗೆ ಕ್ಷಮೆ ಕೇಳೋಣ. ಈಗ ಅವರು ಮಾತ್ರನೇ ನಮಗೆ ಸಹಾಯ ಮಾಡುವವರು. ಅಮ್ಮ, ಅವರು ನಮ್ಮನ್ನು ಕ್ಷಮಿಸಿ ಸಹಾಯ ಮಾಡುತ್ತಾರ? ಹೌದು, ನಾವು ಬಹಳ ತಪ್ಪು ಮಾಡಿದ್ದೇವೆ. ಅವರಿಗೆ ಸಹಾಯ ಮಾಡಲಿಲ್ಲ ಅಂದ್ರೂ ಕೊನೆ ಪಕ್ಷ ನಮ್ಮ ತಪ್ಪಿನ ಕ್ಷಮೆ ಕೇಳಿ ಬರೋಣ. ಈಗೆಂದುಕೊಂಡು ಚೈತ್ರ ಮತ್ತು ಪ್ರಿಯಾಳಗೆ ಕ್ಷಮೆ ಕೇಳಲು ಹೋದರು. ಸಂಜೆ ಚಿತ್ರ ಪ್ರಿಯಾ ಮನೆಯಲ್ಲಿ ಇದ್ರು. ರಾಘವಯ್ಯ ಕುಟುಂಬ ತಲೆ ತಗ್ಗಿಸಿಕೊಂಡು ಅಲ್ಲಿಗೆ ಬಂದಿತ್ತು. ನೋಡು ಅಕ್ಕ, ನಮ್ಮ ಹೊಲವನ್ನು ಕಿತ್ತಿಕೊಳ್ಳೋಕೆ ಪ್ರಯತ್ನ ಮಾಡಿದವರು ಈಗ ಹೇಗೆ ಬಂದು ಇಲ್ಲಿ ನಿಂತಿದ್ದಾರೆ. ಚಿತ್ರ, ಪ್ರಿಯಾ, ನಮಗೆ ಕ್ಷಮಿಸಿ. ನಾವು ತಪ್ಪು ಮಾಡಿದ್ದೇವೆ. ನೀವು ನಮ್ಮನ್ನೆಲ್ಲ ಕಿತ್ತುಕೊಳ್ಳಲು ಯತ್ನಿಸಿದ್ರಿ, ಅದಕ್ಕೂ ಕ್ಷಮೆ ಕೇಳ್ತೀರಾ? ಹೌದು ಮಗಳೇ, ದೇವರು ನಮಗೆ ಪಾಠ ಕಲಿಸಿದ್ದಾನೆ. ನಾವು ಈಗ ಎಲ್ಲ ಕಳೆದುಕೊಂಡಿದ್ದೇವೆ. ನಮ್ಮ ಬಳಿ ಈಗ ಏನೂ ಇಲ್ಲ. ದಯವಿಟ್ಟು ಕ್ಷಮಿಸು. ಇದನ್ ಕೇಳಿದ ಚೈತ್ರಳ ಮನಸ್ಸಲ್ಲಿ ಕರುಣೆ ಹುಟ್ಟಿತು. ನಮ್ಮಮ್ಮ ಹೇಳಿದ್ದಳು, ಹಸಿವಿಗಿಂತ ಭಯಂಕರವಾದ್ದು ದ್ವೇಷ. ಅದಕ್ಕೆ ನಾವು ಕ್ಷಮಿಸ್ತೇವೆ. ಆದ್ರೆ ಮತ್ತೆ ನಂಬಿಕೆ ಕಳೆದ್ಕೊಂಡ್ರೆ ಈ ಬಂಧ ಮುಗಿಯುತ್ತದೆ. ಈಗ ಹೇಳಿ ಅವರನ್ನ ಕ್ಷಮಿಸಿದಳು ಮತ್ತು ತಮ್ಮ ಹೊಲದಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ಬದುಕೋಣ ಎಂದು ಹೇಳಿದಳು. ಅಕ್ಕ, ಕ್ಷಮೆ ನೀಡಿದವರು ಯಾವತ್ತೂ ಬಲಿಷ್ಠರು. ಅಮ್ಮ ಇದ್ದಿದ್ರೆ ಹೆಮ್ಮೆ ಪಡುತ್ತಿದ್ದಳು. ಹೌದು ಪ್ರಿಯಾ, ದಯೆಯೇ ನಿಜವಾದ ಜಯ. ಆ ದಿನದಿಂದ ಹಳ್ಳಿಯ ನೆಲಕ್ಕೂ ಮಳೆಯ ಆಶೀರ್ವಾದ ಬಂತು. ಹೊಲ ಹಸಿರಾಗಿತ್ತು, ಹೃದಯಗಳು ನವಿರಾದವು. ಸಹೋದರಿಯರ ಧೈರ್ಯ ಮತ್ತು ದಯೆ ಹಳ್ಳಿಯ ಹೊಸ ಜೀವವಾಗಿ ಮೊಳಕೆಯೊಡೆದಿತು.